ಏನಮ್ಮ ಚೈತ್ರ ನಿನ್ನ ಮೊಮ್ಮಕ್ಳ ಮದ್ವೆ ಇನ್ನು ಎಷ್ಟು ದಿನ ಉಳ್ಕಂತು? ಇನ್ನೊಂದು ವಾರ ಉಳ್ಕಂತು ಕಣ. ಯಾಕ ಇನ್ನೇನು ಇಬ್ಬರ ಶನಿವಾರ ಭಾನುವಾರಕ್ಕೆ 8 ದಿನ. ನಾವು ನಾಡ್ದು ಹೋಗ್ತೀವಿ. ನಾಡ್ದು ಹೋದ್ರೆ ಆಗುತ್ತೀನೇನು ಎಲ್ಲ ಕರೆಯವಲ್ಲ. ಇವತ್ತು ನಾಳೆ ಎಲ್ಲ ನಾಡ್ದೆಲ್ಲ ಕರೆದ್ಬಿಟ್ಟು ಊರಾಗೆಲ್ಲ ಇಲ್ಲೂ ಕರೆದು ಹೋಗ್ತೀವಿ. ಒಂದೇ ಸತಿ ಎಲ್ಲ ತುಂಬ್ಕೊಂಡು ಎಲ್ಲರೂ ಹೋಗ್ತೀವಿ. ಇನ್ನೇನು ಮದುವೆ ಆಗೋವರೆಗೂ ಮದುವೆ ಆಗ ಒಂದು ವಾರ ತಕನ ಬರೋಲ್ಲ. ನಮ್ಮ ಮನೆ ಕಡೆಗೆ ಹಿಂಗೆ ಒಂದು ದಿವಸ ನೋಡ್ತಿರು ಬಗ್ಗೆಕಾಯ. ಸರಿಯಮ್ಮ ಆಯ್ತು ಹೇಳಿ ಹೋಗ್ಬಿಡಿ. ನಾನು ಮುಹೂರ್ತಕ್ಕೆ ಬೋದ್ತೀನಿ. ನಾವು ರಾತ್ರಿ ಹೊತ್ತು ನಾವು ಬರೋಕ್ಕಾಗಲ್ಲ. ರಾತ್ರಿಗೆ ಬಾ ಬಗ್ಗೆಕಾಯ. ಬಸ್ ಮಾಡ್ಯಾವ್ರಲ್ಲ ಪ್ರೀತಿರು, ಅದ್ರ ಜೊತೆಗೆ ಬಾ. ರಾತ್ರಿಗೆ ಬಂದು ಮುಹೂರ್ತ ಮುಗಿಸ್ಕೊಂಡು ಬರೀರಿ ಅಂತಿ. ಏನು ಮುಹೂರ್ತಕ್ಕೆ ಇನ್ನೇನು ಬತ್ತಿ ನೀನು? ಬಾ. ಅತ್ಲಾಗೂ ನೋಡಿದ್ಯಾ, ಇತ್ತಾಗೂ ನೋಡಿದ್ಯಾ? 2 ಸಂಬಂಧ ಜನ ನಮ್ಮ ಊರಾಗ್ಲಾರು ಮಸ್ತ ಬರ್ತಾರೆ. ಅದಕ್ಕೆ ಅವ್ರು 2 ಬಸ್ ಮಾಡ್ಯವ್ರಿ. ಇಲ್ಲೆಲ್ಲನ 2 ಕಡೆನೂ ಇವಾಗ ಋತಮ್ಮನ ಮಕ್ಳು ಮದುವೆಗೆ ಹೋದಂಗೆ ಆಗ್ಬೇಕು, ಅವ್ರ ಮದುವೆಗೆ ಹೋದಂಗೆ ಆಗ್ಬೇಕು ಅಂತೇಳಿ ಜನ ಎಲ್ಲ ಮಸ್ತ ಬರ್ತಾರೆ. ಭಾಗ್ಯಕಾಯ ಬಾ. ಯಾಕೆ ನೀನು ಯಾಕೆ ಮುಹೂರ್ತಕ್ಕೆ ಬರ್ತೀನಿ ಅಂತೀಯ? ಬರೋದು ಬಿಟ್ಟು ಮಾತೇಳಿ ನೋಡೋಣ. ಮಯಪ್ಪ ಹಂಗೆ ಅಂತೀನಿ ಗೊತ್ತೀನಿ. ಅದೇ ಬಸ್ ಮಾಡ್ಯವ್ರಲ್ಲ ಗೊತ್ತೀನಿ. ಏನು ರಾತ್ರಿ ಕಾಲೇ ಉಂಡು ಮನೆ ಕೆಣ್ಣೆ ಎದ್ದಕ್ಕೆ ಎದ್ದು ಬರೋದೆ ಅಲ್ಲ. ಮುಹೂರ್ತ ಮುಗಿಸ್ಕೊಂಡು ಬರೋದೇ ಅಲ್ಲ. ಬರ್ತೀನಿ. ನೀನು ಏನು ಬದುಕಿಲ್ಲ ಕಣ. ಬಿಸ್ಲು ಮಾತು ಹೇಳು ಅಂಬದಲ್ಲ. ಬರ್ಬೇಕು. ಇನ್ನು ಜನ ಒಬ್ರಿಗೊಬ್ರು ಹೊಲ್ಡಿಸ್ಕೊಂಡು ಬರೋದು ಬಿಟ್ಟು ಮುಹೂರ್ತಕ್ಕೆ ಬರ್ತೀನಿ ಅಂತೀವಿ. ನಾವಿನ್ನೇನು ಇವತ್ತು ನಾಳೆ ಇದ್ದು ಎಲ್ಲ ಊರಾಗೆಲ್ಲ ಕರೆದ್ಬಿಟ್ಟು ಹೋಗ್ತೀವಿ. ಎಲ್ಲ ಇನ್ನೇನು ಆತು ಇಲ್ಲಲ್ಲ ಬಗ್ಗೆಕಾಯ. ಎಲ್ಲ ಈಗೇನು ಮದುವೆಗೆ ಎಲ್ಲ ರೆಡಿ. ಮೊದಲು ನನಗೇನು ಇವಾಗೇನು ಕಷ್ಟಪಡ್ಬೇಕು ಅನ್ನೋದೇನಿಲ್ಲ. ಈಗೇನೆಲ್ಲ ಅಂಗಡಿಗೆಲ್ಲ ಕಟ್ಟಿಸ್ಕೊಂಬತ್ತಾರೆ, ಚೌಟ್ರೆಕ ಹಾಕ್ತಾರೆ. ಯಾತ್ ಮಾಡೋದಿಲ್ಲ, ಕೇಳೋದಿಲ್ಲ, ಯಾತಿಲ್ಲ ಇವಾಗ. ಅಂದ್ರೆ ಮೊದ್ಲಿನ ಕಾಲದಂಗೆ ಅಲ್ಲ ಕಣ ಚೈತ್ರಮ್ಮ. ಇವಾಗೆಲ್ಲನ ಸುಲಭ. ಅಕ್ಕಿ ಆಗ್ಲಾಳೆ ಪ್ಯಾಕೆಟ್ ಅಕ್ಕಿ ಮಾಡ್ದವಾಗಿರ್ತವೆ. ಬೆಳಕಳಾಗ್ಲಿ ಅಂಗಡಿಗಳವು ಎಲ್ಲ ಏನ ಮಾಡ್ದಂಗಿರ್ತವೆ. ಆತಿಗೆಲ್ಲ ಪ್ಯಾಕೆಟ್ ಬೇರೆ ಬತ್ತತ. ಯಾತಾಗಲಿ ಒಂದು ಇಟ್ಟು ತರಲಿ, ಯಾತ್ ತರಲಿ, ಯಾತ್ ಉಳಪಳ ಯಾತಿರಲ್ಲ. ಎಲ್ಲ ಚೆನ್ನಾಗಿರುತ್ತೆ ಈಗೆಲ್ಲನ ರೆಡಿ. ನಾನು ಮದುವೆ ಆದಾಗ ಎಷ್ಟು ಕಷ್ಟಪಟ್ಟು ಭಾಗ್ಯಕಾಯ. ನಾನು ಮದುವೆ ಆದಾಗಂತೂ ಯಪ್ಪ ನನ್ನಂಥ ಕಷ್ಟ ಯಾರಿಗೂ ಬೇಡ ಅಮ್ಮಂಗಾಗಿತ್ತು ಅವಾಗ. ಅಷ್ಟು ಕಷ್ಟಪಟ್ಟೆ. ಈಗಿನ ಹೆಂಗಸರು ಒಂದು ಈಟ್ ಮೈ ನೈಸ್ಯಮಲ್ಲ ಹಂಗಿರ್ತಾರೆ. ಎಲ್ಲ ಅಪ್ಪ ಇರೋ ಎಲ್ಲ ಆಸ್ತಿ ಸಂಪಾದನೆ ಮಾಡಿರೋದಿರುತ್ತಲ್ಲ, ಕುಕೊಂಡು ಉಣ್ತಾರೆ. ನಮ್ಮ ಅಪ್ಪ ಎಲ್ಲ ಕಷ್ಟಪಟ್ಟು ಮಾಡಿರ್ತಾನೆ. ಇವಾಗ ಬರೋ ಹೆಂಗಸರಿಗೆ ವಾಸಿ. ಕುಕೊಂಡು ಉಂಡೆ ಉಣ್ತಾರೆ ಅಂತಾರೆ. ಕುಕೊಂಡು ನಾವು ಕಾಲ ಮೇಲೆ ಕಾಲಕ್ಕೆ ಉಣ್ತೀವಿ ಉಣ್ತಾರೆ. ನಮ್ಮ ಆಸಿದ್ರಿ ಈಗ ನಮ್ಮ ಹೊಲ ಮನೆ ಇದ್ರೆ ಹಂಗ ಉಣ್ಬೋದು ಕಣಮ್ಮ. ಇಂಥ ಬಿಸ್ಲಾಗ ಯಾತ್ ಬದುಕು ಮಾಡ್ತೀಯ ಚೈತ್ರಮ್ಮ? ಆಗಲ್ಲ ಕಣಮ್ಮ ಬದುಕು ಮಾಡೋಕ್ಕೆ. ಸುಲಭ ಒಂದು ಈಟು ಮೈ ನೋವು ಮಾಡ್ಕೊಂಬಲ್ಲ ಇವಾಗ ಹೆಂಗಸ್ರು. ಮನೆಯೊಳಗೆ ಕಸ ಮೊಸರು ಆತ ಅವ್ರು ಬದುಕಾಯ್ತಮ್ಮಂಗೆ. ಹೊಲ ಮನೆ ಅಯ್ಯೋ ನಾವು ಯೋಟು ಅವಾಗ ಕಷ್ಟಪಟ್ಟಿದ್ದೀವಿ ಗೊತ್ತೇ. ನಾನಂತೂ ಹೊಸ್ತ ಮದುವೆ ಆದಾಗ ನಾನು ನಮ್ಮಯ್ಯಪ್ಪ ಅಂಗಡಿ ತಕ್ಕೋಗೋದು. ಅಯ್ಯೋ ಪೋಲ್ ಪಾಟ್ ಬಿದ್ದೀವಿ ನಮ್ಮಯ್ಯಪ್ಪ ಅಂತ ಅಂಗಡಿ ಮಾಡೋದು. ಅಯ್ಯೋ ಹೆಂಗಾರ್ಗೆಲ್ಲನ ಸತ್ತ ಎಲ್ಲ ಮಾಡಿಕ್ಕಿರ್ತಾರೆ. ಬಂದು ಬಿಗೆ ಕುಕೊಂಡು ಉಣ್ತಾರೆ. ಈಗ ಬರೋ ಎಂಥ ಸಾಸಿಯಾರ್ಗೂ ಅವ್ರಿಗೆ ಚೆನ್ನಾಗಿರುತ್ತೆ. ಸಾಸಿಯಾರಿಗೆ ಬರೋ ಅಂಥ ಸಾಸಿಯಾರಿಗೆ ಚೆನ್ನಾಗಿರುತ್ತೆ. ಹೆಣ್ಮಕ್ಳಿಗಿರಲ್ಲ ಅಂತ ಸೌಭಾಗ್ಯ ಹೆಣ್ಮಕ್ಳಿಗಿರಲ್ಲ ಭಾಗ್ಯಕಾಯ. ಯಾಕಂದರೆ ಹೆಣ್ಮಕ್ಳು ಮಾಡಿ ಬರೋ ಅಂಥ ಸಾಸಿಯಾರಿಗೆ ಬಿಟ್ಟು ಹೋಗ್ತಾರೆ. ನಾವು ಅವಾಗ ಸಣ್ಣರಿದ್ದಾಗ ನಾನು ಹೊಲ್ದ ಕಡ್ಕೆ ಗಿಡ ಇಕ್ಕಕ್ಕೆ ಹೋದ್ರೆ ನಮ್ಮ ಅಪ್ಪ ಇರು ಅವಾಗೆಲ್ಲ ಹೋಗ್ತಿದ್ವಿ. ಹೊಲ್ದ ಬದುಕಿದ್ರು ಡ್ರಿಪ್ ಸುತ್ತಕ್ಕೂ ಎಲ್ಲದಕ್ಕೂ ಹೋಗ್ತಿದ್ವಿ. ನಾವೆಲ್ಲ ಮಾಡ್ತಿದ್ವಿ. ಬರೋ ಅಂಥ ಸೊಸೆಯರಿಗೆ ಈಜಿ ಆಗುತ್ತೆ. ನಾವು ಹೆಣ್ಮಕ್ಳು ಅನುಕೂಲ ಮಾಡಿಕೊಡೋದು. ಸೊಸೆಯರು ಬಂದು ಕಾಲ ಮೇಲೆ ಕಾಲಕ್ಕೆ ಕುಕೊಂಡು ಉಂಬಾರ್ದು. ನೋಡಮ್ಮ ಹೆಂಗೈತಲ್ವಿ ಇವಾಗಿನ ಕಾಲ. ಅಯ್ಯೋ ಬರೋ ಅಂಥ ಸೊಸೆಯರಿಗೆ ಚೆನ್ನಾಗೈತಿ. ಯಾಕೋ ಅಂಕ್ಳು ಮಾತಾಡ್ತೈತಿ ಚೈತ್ರಕ್ಕ. ಮಾತಾಡಲಿ ನಾನೇನು ಸುಮ್ಮನೆ ಹೋಗ್ತೀನಿ. ನಾನು ಏನು ಮಾತಾಡೋಕೆ ಹೋಗಲ್ಲ. ನಾನು ದಾರಿಗೆಲ್ಲ ಮಾತಾಡೋಕೆ ಹೋಗಲ್ಲ. ನಮ್ಮ ಮನೆ ಬಾಗಿಲಿಗೆ ಬರಲಿ ಆಗ ಮಾತಾಡ್ತೀನಿ. ನಾನು ಮಾತಾಡಿಸ್ದಾಗ ನಿನ್ನೆ ಅಂದಿದ್ದು ನಾನು ನಿನ್ನಲ್ಲ ಅಂದಿದ್ದು ಹಂಗೆ ಹಿಂಗೆ ಅಂತ. ಇವಾಗ ಎಷ್ಟು ಮಾತಾಡ್ತಾರೆ. ಇವಾಗ ಏನೋ ನಾನು ಸ್ವಲ್ಪ ಮಾತಾಡ್ಸಿದ್ರೆ ಸಾಕು ನಾನು ನಿನ್ನಲ್ಲ ನೀನು ಹೆಂಗೆ ಅಂದ್ಕೊಂತೀಯ ನಿನ್ನಂದೆ ಅಂತ, ನಾನು ನಿನ್ನ ಅಂದಿಲ್ಲ ಅಂತ ಹೇಳಿ ವಾದ ಮಾಡ್ತಾರೆ. ಯಾಕೆ ಸುಮ್ಕೆನೆ ಮಾತಾಡಲ್ಲ. ಮಾತಾಡೋದು ಬೇಡ. ಇವಾಗ ಮಾತಾಡಲ್ಲ ಸುಮ್ಮನೆ ಯಾಕೆ ನೋಡಂತಾಳೆ. ಇವಾಗ ಮಾತಾಡೋರಿಗಳಪ್ಪೋ ಮಾತಾಡಿರೋ ಅಮ್ಮನ ಇಷ್ಟೂರ ಬೇಡ ನೋಡಿ ಮಾತಾಡಿದ್ರು ಅಂತ ನಾನು ಮಾತಾಡಲ್ಲ. ನಮ್ಮ ಮನೆ ಬಾಗ್ಲಿಗೆ ಬಂದಾಗ ಯಾವಾಗ ಮಾತಾಡೋಕೆ ಬರುತ್ತೋ ಅವಾಗ ಮಾತಾಡ್ತೀನಿ. ಮಾತಾಡಿಗಳಪ್ಪ ಮಾತಾಡಿರೋ ಅಮ್ಮಂಗೆ ಆಗುತ್ತೆ. ಮಾತಾಡಬಾರ್ದು. ನಾವೇನೇನು ಕುಕೊಂಡು ಉಂಬಲ್ಲ. ಒಟ್ಟಿನಲ್ಲಿ ನಾವು ಚೆನ್ನಾಗಿದ್ದೀವಲ್ಲ ಅದಕ್ಕೆ. ನನ್ನ ಮತ್ತೆ ಕುಟ್ಟ ಬೇರೆ ಎಲ್ಲ ಹೇಳಿದ್ನಾ ಹಿಂಗೆ ಅಂದಿರೋದಲ್ಲನ ಅದಕ್ಕೆ ನನ್ನ ಕಂಡ್ರೆ ಇವಾಗ ಸಿಟ್ಟು. ಎಲ್ಲ ನನ್ನ ಕಂಡ್ರೆ ಇವಾಗ ಆಗಲ್ಲ. ಮೊದಲು ಕುಟ್ಟೋದು ಬೀಸೋದು ಅಯ್ಯೋ ನಿಮ್ಮ ಕಾಲದಾಗೂ ಚೆನ್ನಾಗಿತ್ತು ಹೇಳಮ್ಮ. ನಮ್ಮ ಕಾಲದಾಗ ನಮ್ಮ ಹುಡುಗರು ಸಣ್ಣ ಕಣಮ್ಮ. ಇನ್ನು ನಾ ಮದುವೆಗೆ ಹೊಸ್ದಾಗ ಅವಾಗ ನಮಗೆ ಒಟ್ಟು ಗೊತ್ತಿರಲಿಲ್ಲ. ಅವಾಗಂದ್ರೆ ಬೋಲ್ ಕಷ್ಟ. ನಮ್ಮ ಅತ್ತೆರ ಕಾಲದಾಗಂತೂ ಬೋಲ್ ಕಷ್ಟ ಅಂತೀನಿ ನಾನು. ಅವಾಗ ಅಯ್ಯಪ್ಪ ಅವಾಗ ಭಾಳ ಕಷ್ಟ ಅಂತ ಹೇಳ್ತಿದ್ರು. ಅವಾಗೆಲ್ಲ ಬರೀ ಕುಟ್ಟೋದು ಮಿಷಿನ್ಗಳು ಇರಲಿಲ್ಲ. ಯಾತಾಗಲಿ ಎಲ್ಲ ಕುಟ್ಟಿ ಮಾಡ್ಬೇಕಾಗಿತ್ತಂತೆ. ಯಾತೂ ಮಿಷಿನ್ಗಳು ಅಂತವೆಲ್ಲ ಯಾತು ಕರೆಂಟೇ ಇರ್ಲಿಲ್ವಂತ. ಅವಾಗಂದ್ರೆ ಕರೆಂಟ್ ಇಲ್ದಾಗ ಹೆಂಗಿದ್ರೆ ಇವಾಗೆಲ್ಲ ಒಂದು ಗಂಟೆ ಕರೆಂಟ್ ಹೋದ್ರೆ ನಮ್ಗೆ ಇರೋಕ್ಕಾಗಲ್ಲ. ಹೇಳಿಲ್ವೇನಕ್ಕ
ಈಗೆಲ್ಲ ಸುಲಭ. ಈಗೆಲ್ಲ ಉಂಡ್ಕೊಂಡು ಹುಡುಗರು ಪಡುಗರು ನೋಡ್ಕೊಂಡು ನೆಮ್ಮದಿಯಾಗಿ ಈಗ ಮನೆಗಳೊಂದಿಟ್ಟು ನಾಜುಕಾಗಿ ಒಂದಿಟ್ಟು ಕಸ ಮುಸ್ರೆ ಮಾಡ್ಕೊಂಡು ಈಗೇನೆಲ್ಲ ಒಳಗೆ ನೀರು ಬರ್ತವೆ ಹೆಂಗಸ್ರಿಗೆ, ವಾಷಿಂಗ್ ಮಿಷಿನ್ ತರ್ತಾರೆ ಬಟ್ಟೆನೂ ಒಗ್ಯಕ್ಕಾಗಲ್ಲ ಅಂತ ಎಲ್ಲ ಮನೆಯದೊಂದಿಟ್ಟು ನೋಡ್ಕೊಂಡು ಹಂಗ ಅತ್ತೆ ಮಮ್ಗೆ ಒಂದಿಟ್ಟು ಮುದ್ದೆ ಮಾಡಿಕ್ಕಿರ ಅತ್ತೆ ಮಮ್ಗೆ ಅದೇ ಸಾಕು. ಏನು ನಮ್ಮ ಸಾಸು ಅಲ್ದಗಳು ಬೋಕ್ ಮಾಡಲಿಲ್ಲ ಅಂದ್ರೆ ಏನು ಮನೆ ಮುದ್ದೆ ಮಾಡಿಕ್ಕಿರ್ ಸಾಕು ಅಂತಾರೆ. ಮೊದ್ಲಂಗೇನೆ ಸಾಸ್ಯಾರನ್ನ ಹೊಲ್ ತಕ್ಕೊಳ್ಳು ಸಾರು, ನೀರು ಒತ್ತಾಕು ನೀರ ಹಂಗೇನೆ ಈ ಎರಡೆರಡು ಬಿಂಗೆ ತಂದು ಒಯ್ಯಬೇಕು. ಮೊದ್ಲನಾರೆಲ್ಲ ಈಗಿನಾರ್ದು ಆಸೆ. ನಾನು ಮದುವೆ ಆದಾಗ ಎಷ್ಟು ಕಷ್ಟ ಬಿದ್ದೆ, ನಾನಂತೂ ಬಿಡು ಬೋಲು ಕಷ್ಟ ಬಿದ್ದಿದ್ದೀನಿ. ಅಯ್ಯೋ ನಾವಲ್ಲ ತಗೊಂಬಕ್ಕು ಅದಕ್ಕೂ ಇದಕ್ಕೂ, ಅಯ್ಯೋ ನಾವು ಹಿಂಗೆ ಕಷ್ಟ ಬೀಳೋದೆ ಒಬ್ಬೊಬ್ರೇ ಏನಿಲ್ಲ ಆರಾಮಾಗಿದ್ದು ಬಿಡ್ತಾರೆ. ಯಾವುದೇನೋ ಅಮ್ಮಂಗೆ ಬದುಕಾಲ ಇವಾಗ. ಈಗೇನು ಸಸ್ಯರ್ನೇನೆ ಮನೆ ಹೆಣ್ಮಕ್ಳು ಅಮ್ಮಂಗೆ ಇದು ಮಾಡ್ತಾರೆ, ಮನೆ ಹೆಣ್ಮಕ್ಳನ್ನೇ ಸಸ್ಯರ್ ಥರ ನೋಡ್ತಾರ ಅಂತ ಕಾಲ ಕಣಮ್ಮ ಇವಾಗ. ಸಸ್ಯರ್ನ ನಂಗೆ ನಮ್ಮ ಮಗಳಿದ್ದಂಗೆ ನನ್ನ ಮಗಳು ನೋಡ್ಕೊಂತೀನಿ ಅಂತಾರೆ. ಪಾಪ ಬೋಲು ಇಂಥ ಕಾಲ ಕಣಮ್ಮ. ಯಾವಾಗ ಹಿಂಗೆ ಕಾಲಕ್ಕೆ ತಕ್ಕನಂಗೆ ಹಿಂಗೆ ಅದಕ್ಕೆ ಮತ್ತೆ ಮಳೆ ಬೆಳೆ ಆಗೋದು. ಮಾತಾಡಲಿ ಅಂಬ್ಲೇಳು ನನ್ನೇ ಒಂದು ಮಾತಂದ್ರೂ ನನ್ನ ಕರ್ಮ ಬಗೆಹರಿಯುತ್ತೆ ಅಂದ್ರು ಅಂಬ್ಲಿ ಬಿಡು. ನನ್ನ ಅಂದ್ರು ಅಂಬ್ಲಿ ಈ ಚೈತ್ರಕ್ಕ ನಾನು ಮಾತಾಡ್ತೈತೆ ಮಾತಾಡ್ಲಿ ಬಿಡು. ಇವ ಅಕ್ಕ ಅಂಬದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಹೋಗ್ತೀನಿ ಸುಮ್ಮನೆ. ಯಾಕೆ ಇವ್ರು ನನಗೆಲ್ಲ ಒಂದು ಕಡೆಗೆ ಒಳ್ಳೇದು ಮಾಡ್ತಾನೆ, ಇವ್ರು ಒಂದು ಮಾತ್ರಕ್ಕೆ ನನಗೇನು ಕೆಟ್ಟದ್ದಾಗಲ್ಲ. ನಮ್ಮ ಅತ್ತೆ ನಮ್ಮ ಮಾಮ ನನಗೇನು ಪ್ರೀತಿ ಕೊಡ್ಬೇಕು ಅದನ್ನು ಕೊಡ್ತಾರೆ. ಮಾತಾಡಬೇಕು ಅನ್ಬೇಕು ಅಂತ ಇದ್ದಾರೆ. ಯಾಕಂದ್ರೆ ನನ್ನ ಮನೆಯಾಗೆ ನಮ್ಮ ಅತ್ತೆ ನಮ್ಮ ಮಾಮ ನನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ನನ್ನ ಸೊಸೆ ಅಂತೇಳಿ ನಮ್ಮ ಅತ್ತೆ ಮಾಮ ಇಬ್ಬರು ನೋಡ್ಕೊಂಬತ್ಕು, ನನ್ನ ಗಂಡ ಚೆನ್ನಾಗಿ ನೋಡ್ಕೊಂಬತ್ಕು. ನಮ್ಮ ಮನೆಯಾಗೆಲ್ಲ ನಾವು ತುಂಬ ಸಂತೋಷವಾಗಿ ಎಲ್ಲರೂ ಚೆನ್ನಾಗಿರೋದಕ್ಕೆ ಹೊಟ್ಟೆ ಉರಿ. ಮಗಳು ಅಂತ ಹೇಳಿ ನನ್ನ ಅದಕ್ಕೆ ಮುಂದಕ್ಕೆ ಬಿಡಲ್ವಲ್ಲ. ನಮ್ಮ ಪ್ರೇಮ ಅಂತಾರೆ. ಅವ್ರ ಮನೆಯಾಗಾದ್ರೆ ಋತಮ್ಮ ಅಂತೇಳಿ ಅವರು ಮಗಳನ್ನ ಮುಂದಕ್ಕೆ ಬಿಡ್ತಾರಲ್ಲ, ಅದಕ್ಕೆ ಮಗಳು ಅಂತೇಳಿ ಇವಾಗ ಮಗಳು ಏನು ದೊಡ್ಡದು ಅನ್ನೋ ಥರ ಇದು ಮಾಡ್ತಾರೆ. ಹೋಗ್ತಾ ಗೊತ್ತಾಗುತ್ತಾಗ ಇವ್ರಿಗೂ. ನಾನು ನಮ್ಮ ಅತ್ತೆ ಹತ್ರ ಏನೋ ಹೇಳಲ್ಲ, ಬಂದು ಮಾತಾಡಲಿ ಅವಾಗ ಹೇಳ್ತೀನಿ, ಸರಿಯಾಗಿ ಅಂತೀನಿ. ಪ್ರೇಮನೇ ಆಗಲಿ ಹೆಂಗೈದಾಳೆ ಬಗ್ಗೆ ಇವಾಗ ನೋಡಿ ಲಾಸೆ ಓದ್ಲು ಹೆಂಗೈದಾಳೆ ಇವಾಗ ಗೊತ್ತೇ. ಮಾತಾಡ್ಸಲ್ಲ ನಮ್ಮ ನಿಮ್ಮನ್ನ ಮಾತಾಡಿಸ್ತಾರೆ ಅಲ್ಲ, ಹೇಳಿದ್ ನೋಡಲ್ಲ ಹೆಂಗೈದಾಳೆ ನೋಡು ಅಂತ ಹೇಳಿದ್ದು. ಅಲ್ಲ ನೋಡು ಮದುವೆ ಆಗ್ಬೇಕಾರೆ ಏನೋ ತಿಳಿತಿರ್ಲಿಲ್ಲ, ಕಟ್ರ ನಂಗಿರ್ತಾರೆ. ಇಬ್ರಾಳನು ಹೆಂಗೈದಾಳೆ ಅಕ್ಕ ತಂಗಿಯರು ಇಬ್ರಾಳನು ಹಂಗೇನೆ ನೋಡ್ಬೇಕು. ಇವಳು ನಮ್ಮ ಪ್ರೇಮ ಹಸಿಕ್ ಹೋಗಲ್ಲ. ಯಾತನಾಗ್ಲಿ ಬದುಕ ಭಾಳ ನಾನು ಮಾಡ್ತೀನಿ ಅಂತೇಳಿ ಬರೀ ತಾಟದ್ದು ದುಡ್ಡು ಅದು ಇದು ಅಂತ ನಮ್ಮಮ್ಮ ಅಂತೂ ಬಿಡತ್ತ. ಅಯ್ಯೋ ನಮ್ಮ ಪ್ರೇಮ ಅಂತ ಅಯ್ಯೋ ಎಲ್ಲೆಲ್ಗೂ ಕಳ್ಸಲ್ಲ. ಎಲ್ಲ ಕೆಲ್ಸಕ್ಕೆ ಹೋಗಿ ಬರೀ ತಾಟದ ದುಡ್ಡು ಆದ್ರೆ ನೆಕ್ಸ್ಟ್ ಉಳ್ಕೊಂಬತ್ತೆ ಬಗೆಕಾಯಿ. ಯಾತನ ಮಾಡ್ಬೇಕಮ್ಮ, ಅವ್ರು ಕಳ್ಸಲ್ಲ. ನಿಮ್ಮಮ್ಮ ಎಲ್ಲ ಮಸ್ತ ಮಾಡೈತೆ, ಮನೆ ಎಲ್ಲ ಬಾಡಿಗೆ ಕೊಟ್ಟೈತೆ. ಮನ್ಗಳನ್ನ ಟೌನ್ಗಳಿಗೆ ಬಾಡಿಗೆನೆ ಒಂದು 30-40 ಸಾವಿರ ಬಾಡಿಗೆ ಬರುತ್ತಂತೆ. ತೋಟ ಇದೆ ಇನ್ನೇನಮ್ಮ. ಅದಕ್ಕೆ ಸೊಸೆನೆಲ್ಲೂ ಕಳಿಸಲ್ಲ, ಅವ್ರು ಚೆನ್ನಾಗಿ ನೋಡ್ಕೊಂತಾರೆ. ನೋಡಿ ಇನ್ನು ಬರೋರಿ ಸೊಸೆಗೆ ಒಟ್ಟು ಅನ್ಕೊಲ್ಲ ಅಲ್ವಿ. ನಾವವಾಗ ನಾನು ಒಟ್ಟು ಕಷ್ಟ ಬಿದ್ದೆ ಬಗ್ಗೆ ಕೈಲಿ ಬಂದು ನಮ್ಮ ಅಮ್ಮನ ಮಾತು ಮೀರಿ ನಾನು ಅವಾಗ ಬಂದು ಮದುವೆ ಆಗಿ ಅಯ್ಯೋ ಭಾಳ ಕಷ್ಟ ಅನುಭವಿಸ್ತೇವತ್ತವು. ನಾನು ಅವಾಗ ಅಯ್ಯಪ್ಪ ನಮ್ಮ ಅತ್ತೆ ನೋಡಿದ್ರೆ ಹಂಗೆ, ನಮ್ಮ ಅತ್ತೆ ಸವಾಸಲ್ಲ, ನಮ್ಮ ಅತ್ತೆಗೆ ಏನು ಹೇಳಿದ್ರು. ಇವಾಗ ನಂಗೆ ಇರಲಿಲ್ಲ ನಮ್ಮ ಅತ್ತೆ ಅವಾಗ. ಅಯ್ಯಪ್ಪ ಭಾಳ ಕಷ್ಟ ಅವಾಗ. ಶಾಂತಂಟಿನ ಬೇರೆ ಮಾತಾಡಿಸ್ತಿರ್ಲಿಲ್ಲ. ಯಪ್ಪ ನಮ್ಮ ಅತ್ತೆ ಸವಾಸ ಬೇಡಮ್ಮಂಗಾಗಿತ್ತು. ನೋಡಮ್ಮ ನಮಗೆಲ್ಲ ಇಂಥ ಅತ್ತೆರು, ನಾವು ಅವಾಗೆಲ್ಲ ಎಷ್ಟು ಕಷ್ಟ ಬಿದ್ವಿ. ಇವ್ರು ನೋಡು ಮದುವೆ ಆದಾಗಿಂದಲೂ ಹಂಗೆ ಇದ್ದಾಳಲ್ಲ ನಮ್ಮ ಪ್ರೇಮ. ನಮ್ಮಮ್ಮ ಎಲ್ಲೂ ಒಂದು ಮಾತು ಬೈಯಲ್ಲ. ಅದಕ್ಕೆ ಆಗಲಿ ಅವಳು ತಪ್ಪು ಮಾಡಿರ್ಲೇಳು. ನನ್ನಾದ್ರೇನೆ ಬೇಕಾದ್ರೆ ಇನ್ನೂ ಒಂದು ಮಾತು ಒಂದಾನ ಅಂಬುತ್ತಮ್ಮ ಸೊಸೆನ. ಒಂದು ಮಾತಂಬಲ್ಲ ಭಾಗ್ಯಕಯ್ಯ, ಒಂದು ಮಾತಂಬಲ್ಲ. ನಾನು ಅಲ್ಲೇ ಯಾವುದೊಂದು ವಿಷಯದಾಗೆ ನೋಡಿದ್ದೀನಿ, ನನ್ನಾದ್ರೇನೆ ಆತನ ಒಂದೇ ಅಂಬುತ್ತೆ ನಮ್ಮಮ್ಮ. ನೀನು ಹಂಗೆ ಕಾಣೆ ಹಿಂಗೆ ಕಾಣೆ ಅಂತ ಸೊಸೆನ ಮಾತ್ರ ಒಂದು ಮಾತು ಬೈಯಲ್ಲಮ್ಮ. ಏನು ತಲೆ ಮೇಲೆ ಕಿಕ್ಕಣೈತೆ ಅನ್ಬಿಡ ಸೊಸೆನಂತೂ. ರಾಮ ಏನಿಗಳಮ್ಮ ಇಡೀ ಊರಾಗೆ ಆ ಸೀಮೆಗಿಲ್ಲ ಸೊಸೆ ತಂದೇವ್ರೆ. ಏನು ಸೀಮೆಗಿಲ್ದವಳಮ್ಮಂಗೆ ಯಪ್ಪ ನೋಡ್ಬೇಕು ನಮ್ಮ ಅತ್ತೆನ. ಹೇಳೋಕ್ಕಾಗುತ್ತೆ, ನೋಡೋಕ್ಕಾಗುತ್ತೆ, ಹೇಳೋಕ್ಕಾಗಲ್ಲ ಕಡ ಬಗೆಕಾಯ. ಹಂಗ ಬಿಡತ್ತ, ಚೆನ್ನಾಗಿದ್ರೆ ಸಾಕತ್ತ. ಚೆನ್ನಾಗಿರ್ಲಿ, ನಾನೇನು ಹೇಳೋದು ಎಲ್ಲನ ಹೋಗಿ ದುಡ್ಕೊಂಡು ತಿನ್ಲಿ ಅಂತ. ಮನೆಯಾಗಿನೇನೋ ಹುಡುಗಿನೂ ದಡ್ದಾಗೈತೆ, ಅದು ಪಾಪ ಅದು ಓದಕ್ಕೆ ಹೋಗುತ್ತೆ. ಅದಕ್ಕೆ ಇನ್ನೇನತ್ತ ಓಟುನು ಸುಮ್ಮನೆ ಮಾಡ್ಕೊಂಡು ಅಂತ ನಾನು. ನೀನೆಲ್ಲ ದೊಡ್ಡರಾಗಿವ್ರೆ ಇನ್ಯಾತೈತೆ ಮನೆಯ ಬದುಕು ಕಸ ಮುಸ್ರೆ ಮಾಡೋಕ್ಕಾಗಿ ಮನೆಯ ಉಳ್ಕೊಂಡ್ರಾಗುತ್ತೆ. ಎದ್ದು ಯಾತನ ಮಾಡ್ಬೇಕಮ್ಮ, ಯಾತನ ಬದುಕಿಗೆ ಹೋಗ್ತೀವಿ ಅಮ್ಮದು ಇರ್ಬೇಕಮ್ಮ. ಯಾತನ ಸ್ವಲ್ಪ ದೊಡ್ಡಗಿದ್ರೆ ಎದ್ದು ಜವಾಬ್ದಾರಿಯಿಂದನ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಾಂದರೆ ಮನೆಯಾಗ ಇದ್ಬಿಟ್ಟು ಸೋಂಬೇರಿ ಆಗ್ತೀವಿ. ಬರೀ ಅಲ್ಲೋ ತಂಗಿ ಮನೆ ಅಲ್ಲೋ ಇಲ್ಲೋ ಅಂತ ಓಡಾಡೋದೆಯ. ಸರಿಯಾಗಿ ಹೇಳಿದ್ದೀನಿ. ಇವಾಗ ಎಲ್ಲೂ ಹೋಗಲ್ಲಪ್ಪ, ಸೊಸೆಯರ್ನ ಎಲ್ಲೂ ಕಳ್ಸಲ್ಲ ಈಗ ಅಂತ ಕಾಲ. ನಾನಂತೂ ಮದುವೆ ಆದಾಗ ಭಾಳ ಕಷ್ಟಪಟ್ವಿ. ನಾವು ಅವಾಗ ಅಂಗಡಿ ಹಾಕಿ ನಾನು ನನ್ನ ಗಂಡ ಅಯ್ಯೋ ನಾವು ಮೈದ್ನಂತಾಗ ಎಷ್ಟು ಕಷ್ಟ ಬಿದ್ವಿ. ನನ್ನ ಮೈದ್ನಂತಾಗ ಅಷ್ಟು ಪರದಾಡಿವಿ, ಸುಗುಣಂತಾಗ ಓಟು. ಅಯ್ಯೋ ನಮ್ಗಂತೂ ಭಾಳ ಕಷ್ಟ ಬಿದ್ದಿದ್ವಿ ನಾವು. ಈಗಿನ ಸೊಸೆಗೆ ನೋಡ್ರಿ, ನನ್ನ ತಮ್ಮ ಹೆಂಡ್ತಿಗೆ ನಮ್ಮ ಪ್ರೇಮಿಗೆ ಏನಂತ ನೋವುಗಳೇನೂ ಇಲ್ಲ, ಎಷ್ಟು ಸುಖವಾಗಿದ್ದಾಳೆ. ನೋಡು
ನಾನು ಅದು ಕೇಳಿದ್ದು ಈಗಿನ ಬರೋ ಅಂಥ ಸೊಸೆಗೆ ಏನು ನೋವಿರಲ್ಲ, ಎಲ್ಲ ಆಸ್ತಿಗಳು ಸಿಕ್ಕಿರ್ತಾರೆ, ಮುಂದೆ ಕೂಕೊಂಡು ಉಂಬಾದೇನ ಅಂತ ಹೇಳಿದ್ದು. ನೋಡ್ತಾ ಇರಿ, ನೆನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.